ಕಾವ್ಯ ಲೋಕಕ್ಕೆ ಬಂದಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಿನ್ನ ನೆನಪಲ್ಲಿ ಅಂತಂದರೆ ಅದು ಯಾರ್ಯಾರು ಓದ್ತಾರೆ ಅವರವರ ನೆನಪಲ್ಲಿ ಅಂತಂದೇಳಿ ನನ್ನ ಭಾವನೆ. ಯಾಕಂದರೆ ಯೌವನ ಅಂತಕ್ಕಂಥದ್ದು ಕೇವಲ 18ರಿಂದ 35 ವರ್ಷಗಳ ಮಾತ್ರ ಅಲ್ಲ, ಕೊನೆಯ ಉಸಿರಿನವರೆಗೂ ಯುವಾವಸ್ಥೆಯನ್ನು ಪ್ರತಿಯೊಬ್ಬರು ಅನುಭವಿಸಬೇಕು ಅಂತೇಳಿ ನನ್ನ ಭಾವನೆ. ವಯಸ್ಸಿನ ಸಹ ವ್ಯಕ್ತ ಮಾಡುವ ಈ ಒಂದು ಕವನ ಸಂಕಲನ ಉತ್ತಮವಾಗಿ ಮೂಡಿಬಂದಿದೆ. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕಾವ್ಯಗಳನ್ನು ಓದೋದು, ಕವನಗಳನ್ನು ಸುದೀರ್ಘವಾಗಿರ್ತಕ್ಕಂಥ ಕವನಗಳನ್ನು ಓದೋ ಕಾಲ ಕಡಿಮೆಯಾಗಿದೆ. ಆ ನಿಟ್ಟಿನಲ್ಲಿ ಸುಲಭವಾಗಿ ಜನರನ್ನು ಮನಸ್ಸನ್ನು ತಲುಪ್ತಕ್ಕಂಥ ಈ ಒಂದು ಕವನ ಸಂಕಲನ ಕನ್ನಡ ಕಾವ್ಯ ಲೋಕಕ್ಕೆ ಬಂದಿರತಕ್ಕಂಥದ್ದು ಸಾಹಿತಿಗಳ ಇವತ್ತು ಲೇಖಕರು ಕಥೆಗಾರರು ಬಹಳ ಜನ ಬರಬೇಕಾಗಿದೆ. ಅದೆಲ್ಲ ಬರಬೇಕಾದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ದೊಡ್ಡ ವೇದಿಕೆ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಸದ್ಯದ ಅಪ್ಡೇಟ್ಸ್ ಇದೆ ಅಂತ? ಈ ಕವಿ ಅಂತಕ್ಕಂಥವನು ಅವನು ಸ್ವಪ್ರೇರಣೆಯಿಂದ ಬರಬೇಕೆ ಹೊರತಾಗಿ ಕಿವಿ ಮಾತು ಹೇಳಿದರೆ ಏನು ಬರೋದಿಲ್ಲ. ಕಿವಿ ಮಾತು ಹೇಳಲಿಕ್ಕೆ ಬರೋಲ್ಲ. ಯಾಕಂದರೆ ಒಳಗೆ ಕವಿಯ ಒಳಗಡೆ ಕುಳಿತಂಥ ಕವಿಯ ಅಂತರಾತ್ಮ ಏನಿದೆ ಅವನು ಕವಿ. ಇವನು ಕೇವಲ ಶರಣಕುಮಾರ್ ಕೇವಲ ದೇಹ. ಶರಣಕುಮಾರ್ ಅವರ ಅಂತರಾತ್ಮದಲ್ಲಿ ಇರ್ತಕ್ಕಂಥ ಕವಿ ಏನಿದ್ದಾನೆ ಅವನು ಬರೆಸ್ತಾನೆ. ಹಾಗಾಗಿ ಅವನ ಭಾವನೆಗಳೇನಿದ್ದಾವೆ, ಸೃಜನಶೀಲತೆ ಏನಿದೆ, ಆಮೇಲೆ ಯಾವುದನ್ನಾಗಲೂ ನೀವು ಕವನವನ್ನಾಗಿ ಮಾಡುವ ಸಾಧ್ಯತೆ ಇರ್ತಕ್ಕಂಥದ್ದನ್ನು ಶರಣವರ ಕವನಗಳಲ್ಲಿ ಗುರುತಿಸಿದ್ದೇನೆ. ಅವರ ಮಧುರ ನೆನಪುಗಳು, ಬಾಲ್ಯದ ಯೌವನಾವಸ್ಥೆಯ ಮಧುರ ನೆನಪುಗಳನ್ನು ಓದಿದರೆ ಅದನ್ನು ಯಾರ್ಯಾರು ಓದ್ತಾರೆ ಅವರೆಲ್ಲರಿಗೂ ಕೂಡ ಅಪ್ಲೈ ಆಗುವ ರೀತಿ ಬರೆದಿದ್ದಾರೆ. ಆ ರೀತಿ ಅನ್ವಯಿಸುವ ಈ ಒಂದು ಪ್ರಥಮ ಹೆಜ್ಜೆ ಈ ಕವನ ಕನ್ನಡ ಕಾವ್ಯ ಲೋಕಕ್ಕೆ ಬಂದಿರತಕ್ಕಂಥದ್ದು ಬಹಳ ಸ್ವಾಗತಾರ್ಹ. ಶರಣಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚು ಹೆಚ್ಚು ಕಾವ್ಯ ಲೋಕಕ್ಕೆ, ಕಥಾಲೋಕಕ್ಕೆ ಪಾದಾರ್ಪಣೆ ಮಾಡಲಿ, ಸಾಹಿತ್ಯ ಸಿರಿಯನ್ನು ಬೆಳೆಸಲಿ ಅಂತಂದೇಳಿ ನಾನು ಆಶಿಸ್ತೇನೆ. ನನ್ನ ಜೀವನದ ಒಂದು ಹೊಸ ಹೆಜ್ಜೆ ಇದು. ರಾಜಕೀಯದಲ್ಲಿ ಮತ್ತು ಎಜುಕೇಷನ್ ಸಿಸ್ಟಮಲ್ಲಿ, ಹಾಗೆ ಮಾರ್ಕೆಟಿಂಗಲ್ಲಿ, ವ್ಯವಹಾರದಲ್ಲಿ ಇದ್ದು ಈಗ ಮತ್ತೊಮ್ಮೆ ಯೋಚನೆ ಮಾಡಿ ನೋಡಿದಾಗ ಯಾಕೆ ಇನ್ನೊಂದು ಸಾಹಿತ್ಯದ ಹೆಜ್ಜೆಯಲ್ಲಿ ಹೋಗಬಾರ್ದು ಅಂತೇಳಿ ಮೊಟ್ಟ ಮೊದಲನೇ ಬಾರಿಗೆ ಸಾಹಿತ್ಯದ ಒಂದು ಅಭಿರುಚಿಯನ್ನು ನಾನೇ ಬೆಳೆಸ್ಕೊಂಡು, ಪ್ರವಾಸಕ್ಕೆಲ್ಲ ಹೋಗಿ ನಾನೇ ಬೆಳೆಸ್ಕೊಂಡು ಒಂದು ಹನಿಗವನ ಪ್ರಥಮ ಸಂಕಲನ ನನ್ನ ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಎಷ್ಟು ಖುಷಿಯಾಗಿದೆಯಪ್ಪ ಅಂತ ಹೇಳಿದ್ರಕ್ಕಿಂತ ನಾನು ಇಷ್ಟು ದಿವಸ ಈ ಒಂದು ಕೃತಿ ಬಿಡುಗಡೆಗೆ ಎಷ್ಟು ಶ್ರಮವನ್ನು ವಹಿಸಿದ್ನಲ್ವ ಅದೆಲ್ಲ ಇವತ್ತು ಕರಿಗೋಗ್ಬಿಡ್ತು. ಇವತ್ತು ಅಂದರೆ ನಾನು ಕೃತಿಯಲ್ಲೇ ಬರೆದಿದ್ದೀನಿ. ಯಾವಾಗ ನಮಗೆ ಇಷ್ಟಪಟ್ಟವರು ತುಂಬ ಹತ್ತಿರವಿದ್ದಾಗ ಆ ದಣಿವು ಕಡಿಮೆ ಆಗುತ್ತೆ ಅಂತೇಳಿ ಈ ಕೃತಿಯಲ್ಲಿದೆ. ಹಾಗಾಗಿ ಇವತ್ತೆಲ್ಲ ಬಂದಂಥ ಎಲ್ಲ ಆತ್ಮೀಯರು ಅವರ ಒಂದು ಪ್ರೀತಿ, ಅವರ ಆಶೀರ್ವಾದದಿಂದ ಇವತ್ತು ನಾನು ಏನು ಕೆಲಸವನ್ನು ನಾನು ಮಾಡಿದ್ದೆ ಕೃತಿ ಬಿಡುಗಡೆಗೆ ಸಂಬಂಧಪಟ್ಟಂಗೆ ಅದ್ರ ಹಿಂದೆ ಅವೆಲ್ಲವೂ ದಣಿವು ಆಗಿದೆ. ತುಂಬ ಜೈ ಶ್ರೀರಾಮ್, ಬೋಲೋ ಭಾರತ್ ಮಾತಾ ಕಿ ಅನ್ನುವಂತಹ ವಾಕ್ಯಗಳು ಅದರ ದಾರಿನೇ ಬೇರೆ ಇದೆ. ಅಂದರೆ ಒಬ್ಬ ಕವಿಗೆ ಈ ರಾಜಕೀಯನೇ ಇರಬೇಕಂತೋ ಇಲ್ಲ, ಒಬ್ಬ ಕವಿಗೆ ಒಬ್ಬ ಶಿಕ್ಷಕನಾಗಿ ಇರಬೇಕಂತಿಲ್ಲ, ಅವನು ಏನಾದರೂ ಆಗಿರ್ಬೋದು. ಈಗ ರಾಮಾಯಣ ಬರೆದಂಥವ್ರು ಏನಾಗಿದ್ರು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅಂದರೆ ಅಂಥ ಒಬ್ಬ ವ್ಯಕ್ತಿನೇ ಒಂದು ದೊಡ್ಡ ಕೃತಿಯನ್ನು ಬರೀಬೇಕಾದ್ರೆ ಒಂದು ಪುರಾಣ ಇತಿಹಾಸದಲ್ಲಿ ಹಿಂದೂಗಳು ಅದನ್ನು ಓದ್ಕೊಂಡು ಇವಳು ಬರ್ತಿದ್ದಾರೆ ಅಂದಮೇಲೆ ನಾನೊಬ್ಬ ಸಾಮಾನ್ಯ ಮನುಷ್ಯ, ನನಗೂ ಆಸೆ, ಭಾವನೆ ಎಲ್ಲವೂ ಇರುತ್ತೆ. ನಾನು ಅದನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಈ ಕೃತಿ ಮೂಲಕ ನಾನು ಮಾಡಿದ್ದೀನಿ. ನಾನು ಈಗಾಗಲೇ ನನ್ನ ಸ್ನೇಹಿತರ ಜೊತೆಗೆ ಆಲ್ರೆಡಿ ಒಂದು ಬಾರಿ ಹೇಳಿದ್ದೆ, ನಾನು ಇದು ಮೊದಲ ಪುಸ್ತಕ, ಇದು ಕೊನೆ ಪುಸ್ತಕನೂ ಆಗ್ಬೋದು ಅಂತೇಳಿ. ನನ್ನ ಜೀವನದಲ್ಲಿ ನನ್ನದೇ ಆದಂತಹ ಕೆಲವೊಂದು ಎಥಿಕ್ಸ್ ಇದೆ. ಅಂದರೆ ಯಾವುದನ್ನೂ ಬಿಡಬಾರ್ದು. ನನ್ನ ಕೈಲಿ ಸಾಧ್ಯವಾಗುತ್ತೆ ಮುಟ್ಟೋದಕ್ಕೆಪ್ಪ ಅಂದರೆ ಅದನ್ನು ಮುಟ್ಟುವಂಥ ಕೆಲಸ ಮಾಡಬೇಕನ್ನೋ ಒಂದು ವ್ಯಕ್ತಿ ನಾನು. ಹಾಗಾಗಿ ಇದೊಂದು ಕೃತಿಯೊಂದಲ್ಲಿ ಬಿಡುಗಡೆ ಮಾಡಬೇಕನ್ನೋದು ಆಸೆ ಇತ್ತು. ಪ್ರತಿಯೊಬ್ಬ ಕವಿಗಳಿಗೂ 101 ನೆನಪನ್ನು ಮಾಡಿಸ್ಕೊಳ್ಳುವಂಥ ಶಕ್ತಿ ಅವನಲ್ಲಿದೆ. ಹಾಗೆ ಅದು ಮಾಡಿಸುತ್ತೆ. ಒಂದು ಸಂತೋಷ ಏನಂತ ಹೇಳಿದ್ರೆ, ನಮ್ಮ ಬಳ್ಳಾರಿಯ ನಮ್ಮ ನಗರದಲ್ಲಿ, ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನು ಸಾಹಿತ್ಯ ಕ್ಷೇತ್ರ ಕಡಿಮೆ ಆಗ್ತಾ ಇದೆಯೋ ಅಭಿರುಚಿ ಅಂತ ಅನ್ಕೊಳ್ತಾ ಇದ್ದೆ. ಈ ಒಂದು ಸುಂದರ ಸಂಜೆಯಲ್ಲಿ ನಮ್ಮ ಶರಣು ಅವರು ಒಳ್ಳೆ ಸಣ್ಣ ಕವಿಗಳಾಗಿ ಇವತ್ತೇನು ಈ ಪುಸ್ತಕ ನಿನ್ನ ನೆನಪಲ್ಲಿ ಅಂತ ಏನು ಬರೆದಿದ್ದಾರೆ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ನಿನ್ನ ನೆನಪು ಅನ್ನೋಂಥ ನಮ್ಮ ನೆನಪು ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಇಂಥ ನೆನಪುಗಳು ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಶುಭ ಹಾರೈಸ್ತೀನಿ. ಸಣ್ಣ ಪುಟ್ಟ ಕವಿ ದೊಡ್ಡ ಕವಿಯಾಗಲಿ ಮತ್ತು ಈ ದೇಶಕ್ಕೆ, ಈ ದೇಶದ ಸಂಸ್ಕೃತಿ
ಸಂಸ್ಕೃತಿಗೆ, ಕರ್ನಾಟಕದ ಈ ನಾಡಿಗೆ ಒಳ್ಳೆ ಹೆಸರನ್ನು ತಂದುಕೊಳ್ಳಿ ಅಂತೇಳಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮನಸ್ಪೂರ್ವಕವಾಗಿ ಹಾರೈಸ್ತೇನೆ. ನಾನು ಸ್ಟೇಜ್ ಮೇಲೆ ಕುಂತಿದ್ದೆ, ನಾನು ಅತಿಥಿಯಾಗಿ ಬಂದಿದ್ದೆ. ನಿಜವಾಗ್ಲೂ ನಾನು ಒಂದು 5-6 ಕವನಗಳು ಓದಿದೆ ಇದರಲ್ಲಿರೋವು. ತುಂಬ ಸಂತೋಷ ಆಯಿತು. ಯಾವುದೇ ಒಬ್ಬ ಮನುಷ್ಯ 20 ವರ್ಷ ಅಂದರೆ ಅವ್ನು 40 ವರ್ಷ ಇದ್ದರೆ 20 ವರ್ಷ ಹಿಂದಕ್ಕೆ ಹೋಗ್ತಾನೆ, 60 ವರ್ಷ ಇದ್ದರೆ 40 ವರ್ಷ ಹಿಂದಕ್ಕೆ ಹೋಗ್ತಾನೆ, 100 ವರ್ಷನವನು ಓದಿದ್ರು 80 ವರ್ಷ ಹಿಂದಕ್ಕೆ ಹೋಗ್ತಾನೆ. ತುಂಬ ಸುಂದರವಾಗಿ ಅವರ ಪ್ರೀತಿಯನ್ನು ಮನದಾಳದಿಂದ ಬರೆದಿದ್ದಾರೆ. ನಿಜವಾಗ್ಲೂ ಗ್ರೇಟ್ಫುಲ್. ಗೆಳೆಯ ಶರಣವ್ರಿಗೆ ಶುಭ ಹಾರೈಸ್ತೀನಿ. ಯಾಕಂದರೆ ಯಾವುದೇ ಒಬ್ಬ ಬರಹಗಾರ ಆರಂಭ ಮಾಡುವುದು ಕಾವ್ಯದ ಮೂಲಕವೇ, ಅದರಲ್ಲಿ ವಿಶೇಷವಾಗಿ ಪ್ರೇಮ ಕಾವ್ಯದ ಮೂಲಕ ಆರಂಭ ಮಾಡೋದು ಭಾಳ ಸಹಜ. ಶರಣ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದೇನೆ. ಮತ್ತು ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಸಾಗಲಿ ಅನ್ನೋದು ನನ್ನ ಹಾರೈಕೆ. ಮತ್ತು ಬಳ್ಳಾರಿ ಅನ್ನುವಂಥದ್ದು ಅನೇಕ ಯುವ ಬರಹಗಾರರ ಒಂದು ತವರೂರಾಗಿದೆ. ಸೊ ಈ ಕಳೆದ 2 ದಶಕಗಳಲ್ಲಿ ಅನೇಕ ಜನ ಹೊಸಬರು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದಾರೆ. ಬಳ್ಳಾರಿ ಎನ್ನುವಂಥ ಈ ನೆಲದೊಳಗಡೆ ಸಾಹಿತ್ಯ ಸಂಸ್ಕೃತಿ ಒಂದು ಪ್ರದೇಶ ಅದು ನಿರಂತರವಾಗಿ ಏನು ಉಕ್ಕುತ್ತಾ ಇದೆ. ಸೊ ಇದು ಈ ಒಂದು ಪ್ರದೇಶದ ಅಸ್ಮಿತೆ ಅಂತ ನಾನು ಭಾವಿಸ್ತಾ ಅವರಿಗೆ ನಾನು ಮತ್ತೊಮ್ಮೆ ಶುಭ ಕೋರ್ತಾ ಇದ್ದೀನಿ. ಕಾವ್ಯದ ಅಥವಾ ಸಾಹಿತ್ಯದ ಯಾವುದೇ ಪ್ರಕಾರಕ್ಕೆ ಅದಕ್ಕೆ ಕೊನೆ ಮತ್ತು ಆರಂಭ ಅನ್ನೋದು ಇರೋದಿಲ್ಲ. ಲೇಖಕ ತನಗೆ ಅನಿಸಿದ್ದನ್ನು ಹೇಳುವ ಸಂದರ್ಭದೊಳಗಡೆ ಅದು ಯಾವ ಸ್ವರೂಪದಲ್ಲಿ ಹೊರಗಡೆ ಬರಬೇಕು ಅನ್ನೋದನ್ನು ಲೇಖಕ ಡಿಸೈಡ್ ಮಾಡೋದಿಲ್ಲ, ಆ ಕಂಟೆಂಟ್ ಡಿಸೈಡ್ ಮಾಡ್ತಾ ಇರುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಹೇಳಬೇಕಾದದ್ದನ್ನು ಅತ್ಯಂತ ಚುಟುಕಾಗಿ ಮತ್ತು ಅತ್ಯಂತ ಶಾರ್ಪ್ ಆಗಿ ಹೇಳಲಿಕ್ಕೆ ಹನಿಕವಿತೆಗಳು ಯಾವತ್ತೂ ಕೂಡ ಅವು ಪ್ರಸಿದ್ಧವಾದವು. ಹಾಗಾಗಿ ಬಹುಶಃ ಅವರು ಅದನ್ನು ಆಯ್ದುಕೊಂಡಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ.